ವೈರಲ್ ಆಗಿತ್ತು. ಏನಪ್ಪಾ ಅಂತಂದ್ರೆ ಇಂಥ ಸಿನಿಮಾನ ನಾವು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ವೈರಲ್ ಆಗಿತ್ತು. ಸೊ ಇದು ಕೂಡ ಜನ ಮಿಸ್ ಮಾಡ್ಕೊಂತಾರ, ಅವ್ರಿಗೂ ಒಂಚೂರು ಹೌದು ಸರ್, ಹೌದು ಸರ್, ಖಂಡಿತವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ನಾನು ಅವಾಗ ಎಷ್ಟೋ ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಈ ಸೌಂಡ್ ಅನ್ನೋವಂಥದ್ದು ಇದೆ ಗೊತ್ತಾ, ಸೌಂಡು ಮತ್ತೆ ವಿಜುವಲ್. ನಮ್ಮ ಈ ಮೊಬೈಲ್ ಅಲ್ಲಿ ಅದು ನಮ್ಗೆ ಗೊತ್ತೇ ಆಗಲ್ಲ ರೀ. ಅಂದ್ರೆ ನಾನು ಹೇಳ್ತಾ ಇರೋದು ಅಚೀವ್ ಆಗುವಂಥದ್ದು. ಇವತ್ತು ನೀವೇ ಎಲ್ಲರೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರಿ, ಸೊ ನಿಮ್ಗೆ ಅದ್ರ ಎಫೆಕ್ಟ್ ಹೆಂಗಿರುತ್ತೆ. ನನಗೆ ನಮ್ದು ಟೀಸರ್ ಟ್ರೈಲರ್ ಬಿಟ್ಟವಲ್ಲ, ಇದರ ಸೌಂಡ್ ಡಿಸೈನಿಂಗ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ನಾವು ಸ್ಟುಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ವಿ. ಒಂದಿಷ್ಟು ಮೆಚ್ಚುಗೆ ಬರ್ತಾ ಇತ್ತಲ್ಲ, ಅವಾಗ ನನ್ಗೆ ಅನ್ನಿಸ್ತಾ ಇದ್ದಿದ್ದು, ಅರೆ ಬರೀ ರೀಚ್ ಆಗ್ತಾ ಇರೋದು 40 to 50% ಅಷ್ಟೇ ಎಫೆಕ್ಟು. ಮೊಬೈಲಲ್ಲಿ ಸಿಗಲ್ಲ ನಿಮಗೆ. ಏನೇ ಆದ್ರೂ ಅದು ನೋಡಿ, ನಿಮಗೆ ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಬರೀ ಮೊಬೈಲಲ್ಲಿ ಹಿಂಗೆ ಕೇಳಿಸ್ಕೊಳ್ಳೋಕು, ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳೋದಕ್ಕೂ ಹೆಚ್ಚು ಕಮ್ಮಿ ಒಂದು 40% ಆಫ್ ದಿ ಕ್ವಾಲಿಟಿ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಬರೀ ಇಯರ್ಫೋನ್ ಬೇಡ, ಸುಮ್ಮನೆ ಹಂಗೆ ಕೇಳಿ, ಇಯರ್ಫೋನ್ ಹಾಕೊಂಡು ಕೇಳಿ, ಅದರಲ್ಲೇ ಅಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಇನ್ನು ಥಿಯೇಟರ್ಗೂ ಮೊಬೈಲ್ಗೂ ಹೆಂಗಿರುತ್ತೆ. ಸೊ ಈ ಥರದ ಸಿನಿಮಾಗಳು ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನೇ ಅವಲಂಬಿತವಾದಂತ, ಅಂದ್ರೆ ಅದನ್ನ ಬೇಸ್ಡ್ ಆಗಿ ಮಾಡದಂತ ಸಿನಿಮಾಗಳನ್ನ ಖಂಡಿತವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಇವತ್ತು ಎಲ್ಲರೂ ಕೂಡ ಎಷ್ಟು ಮೆಚ್ಕೊಂಡಿದ್ದೀರಿ ಅಂತ ಅನ್ನೋದಾದ್ರೆ ಮತ್ತೆ ಹೇಳ್ತೀನಿ, ಈ ಸಿನಿಮಾದ ಟೆಕ್ನಿಷಿಯನ್ಸ್ಗೆ ಸೇರ್ಬೇಕಾಗಿರುವಂತ ಕ್ರೆಡಿಟ್ಸ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.